ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಧ್ಯಾಹ್ನ ಊಟ ಅಥವಾ ಬೆಳಗ್ಗೆ ನಾಷ್ಟ, ರಾತ್ರಿ ಊಟ ಯಾವಾಗಾದರೂ ನೀವು 10 ನಿಮಿಷದಾಗ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಈ ರೀತಿ ನೀವು ಪರೋಟಾನ ಮಾಡ್ಕೊಂಡು ತಿನ್ಬೋದು. ಆಲೂ ಪರೋಟ ಡಿಫ್ರೆಂಟ್ ಆಗೈತಿ, 10 ನಿಮಿಷದಾಗ ಮಾಡ್ಕೊಂಬಿಡ್ಬೋದು. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟಿಗೆ ನಾನು ಈಗ ಒಂದು ಪುಟ್ಟಿ ತೊಗೊಂಡೀನಿ. ಅದ್ರೊಳಗೆ ನಾನು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕೊಂಡೇನಿ ನೋಡ್ರಿ. ನಾವು ಒಂದು ದೊಡ್ಡ ಸ್ಪೂನ್ಲೆ 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೊಂಡೇನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೊಂಡೇನಿ. ಎಣ್ಣೆ ಎಷ್ಟು ಹಾಕ್ತೀವಲ್ಲ ಗೋಧಿ ಹಿಟ್ಟು ನಾದಬೇಕಾರೆ ಅಷ್ಟು ಹಗುರ ಹಾಕಾವ ನೋಡ್ರಿ ಚಪಾತಿ. ಈಗ ಅದಕ್ಕೆ ಒಂದು ಎರಡು ಅಜ್ವಾನ್ ಕಾಳು ಹಾಕೊಂಡೇನಿ. ಒಂದು ಅರ್ಧ ಸ್ಪೂನಷ್ಟು ತಿಳ್ಕೊರಿ. ಅದನ್ನು ಈಗ ಕಲಿಸ್ಕೊಂಡ್ಬಿಡೋಣ ಎಣ್ಣೆ ಒಳಗೆ. ಫಸ್ಟಿಗೆ ಹಿಟ್ಟನ್ನೆಲ್ಲ ಎಣ್ಣೆ ಒಳಗೆ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಹಿಟ್ಟು ಸಾಫ್ಟಾಗಿ ನಾದಿಟ್ಕೋತೀನಿ ನೋಡ್ರಿ. ಚಪಾತಿ ನಾದ್ತೇವಲ್ಲ ಅದಕ್ಕೇನು ಸ್ವಲ್ಪ ಮೆತ್ತಗೆ ನಾದ್ಕೋತೀನಿ ನೋಡ್ರಿ. ಈ ರೀತಿ ಮೆತ್ತಗೆ ನಾದ್ಕೊಂಡೇನಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಕುಟುಂಬ ಚಾನಲ್ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ಲ ಕರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ್ದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ. ಇದೇ ಥರ ನಾ ಹೊಸ ವೀಡಿಯೋ, ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟಕ್ಕೆ ಹೊಸ ರೆಸಿಪಿ ಮಾಡಿಬಿಡ್ತಿರ್ತೀನಿ. ಈಗ ನಾನು ಹಿಟ್ಟೆಲ್ಲ ನಾದ್ಕೊಂಡು ಮಿದ್ಕೊಂಡು ಅದ್ರ ಮ್ಯಾಗ ಒಂದು ಕಾಟನ್ ಅರ್ಬಿನ ಮುಚ್ಚಿ ಇಟ್ಕೊಂಡೇನು, ಸ್ವಲ್ಪ ಹಸಿ ಮಾಡ್ಕೊಂಡು. ಇನ್ನೊಂದು ಕಡೆ ನಾನು 2 ಆಲೂಗಡ್ಡಿನ ಸಿಪ್ಪಿ ತೆಗೆದು, ಗಜ್ಜರಿ ಮೇಲಿನ ಸಿಪ್ಪಿ ತೆಗೆದು ಅದನ್ನು ನೀರೊಳಗೆ ಹಾಕಿಟ್ಕೊಂಡೇನು ನೋಡ್ರಿ. ಈಗ ಅದನ್ನು ಹೆರ್ಕೊಂಡ್ಬಿಡ್ತೇನೆ ನೋಡ್ರಿ. ಆಲೂಗಡ್ಡಿನ, ಗಜ್ಜರಿನ ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ನಲ್ಲ ಅದನ್ನಿಷ್ಟು ಈ ರೀತಿ ಹೆರ್ಕೊಂಡು ತೋರಿಸಿಲ್ಲ ನಿಮ್ಗೆ. ಈ ರೀತಿ ಹೆರ್ಕೊಂಡೇನಿ. ಆಮೇಲೆ ಅದರ ಗಜ್ಜರಿ ಒಳಗಿಂದ ಗಡ್ಡಿ ಒಳಗಿಂದ ನೀರೆಲ್ಲ ತೆಗೆದ್ಬಿಡ್ತೇನೆ ರೀ. ಯಾಕಂದ್ರೆ ನಮ್ಗೆ ಅದು ಹಸಿ ಇದ್ರೆ ಅದು ಪರೋಟ ಮಾಡೋಕೆ ಚಲೋ ಆಗೋದಿಲ್ಲ ರೀ, ಹರಿದು ಬಿಡ್ತೈತಿ ಜಲ್ದಿನ ಪರೋಟ ಮಾಡ್ಬೇಕಾರೆ. ಅದಕ್ಕೆ ನಾವು ಅದ್ರದ್ದು ನೀರೆಲ್ಲ ತಕ್ಕೊಂಡು ಈ ರೀತಿ ಡ್ರೈ ಆಗಿರ್ಬೇಕು ರೀ ನಮಗೆ ಹೆರ್ದಿದ್ದು ನೋಡ್ರಿ. ಗಜ್ಜರಿನೂ ಅದೇ ಥರ ನೀರು ತಗೊಂಡೀನಿ ಮತ್ತು ಆಲೂಗಡ್ಡಿನೂ ನೀರೆಲ್ಲ ತಗೊಂಡೀನಿ. ಶುಂಠಿ ಮಾತ್ರ ಅದು ಹೆಂಗೆ ಹೆರೆದಿರ್ತೇವಲ್ಲ ಅದೇ ರೀತಿನ ಹಾಕೋಬೇಕು ರೀ. ಆಮೇಲೆ ಸಣ್ಣಗೆ ಉದ್ದಾಗಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಒಂದು ಅರ್ಧ ಅಷ್ಟು ಸಾಕ್ರಿ ಹಾಕ್ಕೊಂಡೀನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕೋರಿ. ಆಮೇಲೆ ಒಂದು 3 ಸ್ಪೂನಷ್ಟು ರವೆ ಹಾಕ್ಕೊಂಡೇನಿ ನೋಡ್ರಿ. ನಾನು ಬಾಂಬೆ ರವೆ ಇದೆ. ಖಾರ ಪುಡಿ ಹಾಕೋತೀನಿ. ಖಾರ ನೋಡ್ಕೊಂಡು ಹಾಕೋಬೇಕು ನೀವು. ಮಕ್ಕಳಾಗಿದ್ರೆ 1 ಸ್ಪೂನ್ ಹಾಕೋರಿ, ದೊಡ್ಡವ್ರಿಗಾದ್ರೆ 1-2 ಸ್ಪೂನ್ ಹಾಕೊಂಡ್ರು ನಡಿತೈತಿ. ಒಂದು ಅರ್ಧ ಲಿಂಬೆಹಣ್ಣು ಹಿಡ್ತೇನೆ ನೋಡ್ರಿ, ಹುಳಿ ಆಗಿದ್ರೆ ಮಸ್ತ್ ಆಗ್ತಾವೆ. ಈಗ ಇದಿಷ್ಟು ರೆಡಿ ಆತ್ರಿ ನಮಗೆ. ಈಗ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ. ರವೆ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗೋಂಗೆ ಚಲೋ ತಂಗೆ ಕಲಿಸ್ಕೊರಿ ನೋಡ್ರಿ. ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಇದಿಷ್ಟು ರೆಡಿ ಆಯ್ತು ನಮಗೆ. ಒಂದು ಸ್ವಲ್ಪ ಉಪ್ಪೆಲ್ಲ ಅದ್ರೊಳಗೆ ಸೇರ್ಕೊಂಡು ಹೋಗ್ಮಟ ಅಂದ್ರೆ ನಾವೀಗ ಈ ಕಡೆ ಚಪಾತಿ ಹಿಟ್ಟು ನಾದ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ನಾನು ಈ ರೀತಿ ಕಾಟನ್ ಅರ್ಬಿನ ಮುಚ್ಚಿಟ್ಕೊಂಡಿದ್ದೆ ಚಪಾತಿ ಹಿಟ್ಟಿನ ಮ್ಯಾಗ, ಅಂದ್ರೆ ಸಾಫ್ಟಾಗಿರ್ತೈತೆ ಅಂತ ಹೇಳಿ ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೆ ನೋಡ್ರಿ ಅದನ್ನ. ಈಗ ಚಪಾತಿ ಹಿಟ್ಟೆಲ್ಲ ನೆನೆದೈತೆ ನೋಡ್ರಿ. ಒಂದು 10 ನಿಮಿಷ ಅಷ್ಟೇ ನೆನೆಸ್ಕೊಂಡೆ ನಾನು. ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿದ್ಕೋತೀನಿ ನೋಡ್ರಿ. ಇದನ್ನೊಂದು ಸ್ವಲ್ಪ ಈ ರೀತಿ ಮಿದ್ಕೊಂಡು ನಮಗೆ ಅಷ್ಟು ದೊಡ್ಡದು ಉಳ್ಳಿ ಬೇಕಲ್ಲ ಅಷ್ಟು ಹರ್ಕೋಬೋದು ನಾವು. ಒಂದು ದೊಡ್ಡದು ಅಥವಾ ಸಣ್ಣದು, ನೀವು ಸಣ್ಣ ಮಾಡಾಕಂದ್ರೆ ಸಣ್ಣ ಪುರೇಗತಿ ಹರ್ಕೋಬೋದು. ನಾನು ಈಗ 1 ಚಪಾತಿ ಒಳಗೆ 2 ಪರೋಟ ಮಾಡಾತೀನಿ, ಅದಕ್ಕೆ ಈ ರೀತಿ ದೊಡ್ಡದಾಗಿ ಹರ್ಕೊಂಡೈತೆ ನೋಡ್ರಿ. ಈ ರೀತಿ ಒಂದು ಮೀಡಿಯಮ್ ಸೈಜ್ ಚಪಾತಿ ಉಳ್ಳಿ ತೊಗೊಂಡೆ. ಅದಕ್ಕೆ ಹಚ್ಚಾಕಂತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನಿ. ಈಗ ಅದನ್ನು ಚಪಾತಿ ಉಳ್ಳಿ ಹರ್ಕೊಂಡಿದ್ವಲ್ಲ ಗೋಧಿ ಹಿಟ್ಟೊಳಗೆ ಅದ್ಕೊಂಡೇನಿ. ಈಗ ಚಪಾತಿ ಲಟ್ಟಿಸ್ಕೊತೇನೆ ರೀ. ಭಾಳ ತೆಳುವು ಲಟ್ಸಾಕೋಗ್ಬೇಡ್ರಿ, ಭಾಳ ದಪ್ಪನೂ ಲಟ್ಸಾಕೋಗ್ಬೇಡ್ರಿ. ನಾವು ಚಪಾತಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕು ನೋಡ್ರಿ. ಈಗ ನಾ ಮಾಡ್ಕೊಂಬಂದೇನೆ ನೋಡ್ರಿ. ಒಂದು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ನಮಗೆ ಅದು ಕರೆಕ್ಟಾಗಿ 2 ಪರೋಟ ಮಾಡೋಕ್ಕೆ ಚಲೋ ಅನಿಸ್ತೈತಿ ನೋಡ್ರಿ. ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡೆ ನಾನು. ಉಳ್ಳಿನ ದೊಡ್ಡ ತೊಗೋಬೇಕ್ರಿ, ಚಪಾತಿ ದೊಡ್ಡದು ಮಾಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಭಾಳ ತೆಳುವಾಗಿಬಿಡ್ತೈತಿ. ಈ ರೀತಿ ತೆಳುವಾಗಿ ಮಾಡ್ಕೊಂಡೆ ನಾನು. ಇದಕ್ಕೆ ನಾನು ಗ್ರೀನ್ ಚಟ್ನಿ ಹಚ್ಕೊಳತ್ತೀನಿ ನೋಡ್ರಿ. ನಿಮ್ಮ ಕಡೆ ಸಾಸ್ ಇದ್ರೆ ಅದನ್ನಾರ ಹಚ್ಕೊರಿ, ಇಲ್ಲಾಂದ್ರೆ ಈ ರೀತಿ ಗ್ರೀನ್ ಚಟ್ನಿ ಅದು ಯಾಡು ಬ್ಯಾಡ ಅಂದ್ರೆ ನಡಿತೈತೆ ರೀ, ಸ್ಕಿಪ್ ಮಾಡಿದ್ರು ನೋಡ್ರಿ. ಆ ಚಪಾತಿ ತುಂಬ ಈ ರೀತಿ ಹಚ್ಕೊಂಡೆ ನಾನು. ನೀವು ಬೇಕಂದ್ರೆ ಇದ್ರ ಮ್ಯಾಗ ಚೀಸ್ ಕೂಡ ಹೆರೆದು ಹಾಕೋಬೋದು. ಈಗ ಆಲೂಗಡ್ಡಿನ ರೆಡಿ ಮಾಡಿಟ್ಟಿದ್ವಲ್ಲ ನಾವು ಮಸಾಲಿನ, ಅದನ್ನು ಹಾಕೋತೇವೆ ನೋಡ್ರಿ. ಪೂರ್ತಿ ಚಪಾತಿ ತುಂಬಾ ಸುತ್ತಾರ್ಲ ಹಾಕೋಬೇಕ್ರಿ, ಜಾಸ್ತಿ ದಪ್ಪಗೆ ಹಾಕೋಕ್ಬೇಡ್ರಿ. ಸ್ವಲ್ಪ ತೆಳುವಾಗಿ ಈ ರೀತಿನ ಹಾಕೊಂಡೇನಿಲ್ಲ, ಈ ರೀತಿ ತೆಳುವಾಗಿ ಹಾಕೋಬೇಕ್ರಿ. ಇಲ್ಲಾಂದ್ರೆ ಚಪಾತಿ ನಮಗೆ ಕಟ್ ಮಾಡ್ಬೇಕಾದ್ರೆ ಹರಿತೈತಿ. ಅದ್ರ ಸುತ್ತಾರ್ಲ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಡ್ತೇವೆ ನೋಡ್ರಿ, ಅಂದ್ರೆ ನಮಗದು ಓಪನ್ ಆಗೋದಿಲ್ಲ, ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತೈತಿ. ಈಗ ಇದನ್ನು ರೋಲ್ ಮಾಡ್ಕೊಂಡ್ಬಿಡೋಣ್ರಿ.
ನಾವು ಸೆಂಟ್ರ್ ಕಟ್ ಮಾಡೋದ್ರಿಂದ ಒಂದು ಸ್ವಲ್ಪ ರೋಲ್ ಅಗಲಾಗಿ ಮಾಡ್ಕೊಂಡು ಹೋಗ್ರಿ. ನೀವೀಗ ನಾ ಆಲೂಗಡ್ಡೆ ತೋರಿಸಿದ ಜಾಗದಾಗ ನೀವು ಉಳ್ಳಾಗಡ್ಡಿ ಬರೀ ಉಳ್ಳಾಗಡ್ಡಿ ಅಷ್ಟು ಹಾಕ್ಕೊಂಡಾದ್ರೂ ಮಾಡ್ಕೊಬೋದು ರೀ, ಅದು ಭಾಳ ರುಚಿ ಆಗ್ತೈತೆ ರೀ. ನಂದು ಇನ್ನೊಂದು ಶಶಿ ಕುಕ್ಕಿಂಗ್ ಚಾನಲ್ ಐತೆ, ಅದ್ರೊಳಗೆ ನಾ ಮಾಡಿ ತೋರಿಸೇನಿ, ನೀವು ಹೋಗಿ ನೋಡ್ಕೋಬೋದು ಅದನ್ನು. ನೋಡಿರಿ ಈ ರೀತಿ ದಪ್ಪಾಗಿ ರೋಲ್ ಮಾಡ್ಕೋಬೇಕ್ರಿ. ಅದಕ್ಕೊಂದು ಸ್ವಲ್ಪ ಸೈಡಿಗೆ ನೀರು ಹಚ್ಕೊಂಡು ಇದನ್ನೀಗ ಅಂಟಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಅಂದ್ರೆ ಓಪನ್ ಆಗೋದಿಲ್ಲ ನಮಗದು, ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತೈತೆ ರೀ ಚಪಾತಿ ರೋಲಿಗೆ. ಈಗ ಇದನ್ನು ಸ್ವಲ್ಪ ಮ್ಯಾಲೆ ಪ್ರೆಸ್ ಮಾಡ್ಕೊಂಡೋಣ, ಎಲ್ಲ ಆಲೂಗಡ್ಡೆ ಎಲ್ಲ ಚಪಾತಿಗೆ ಅಂಟ್ಕೋತೈತಿ. ಈಗ ನಡುವು ಸೆಂಟ್ರ್ ಒಂದು ಚಾಕು ಅಥವಾ ಏನರ ನಿಮ್ಮ ಕಡೆ ಏನು ಚೂಪ್ ಬಂದಿರ್ತೈತಲ್ಲ ಅದನ್ನು ತೊಗೊಂಡು ನಡುವು ಕರೆಕ್ಟಾಗಿ ಕಟ್ ಮಾಡ್ಬೇಕು ನೋಡ್ರಿ ಅದನ್ನ. ಮತ್ತು ವಿಡಿಯೋ ನಾ ಮಾಡತ್ತಿದ್ದು ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲ ಕರ್ತಿತ್ತಲ್ಲ ಅದನ್ನು ಒತ್ತಿರಿ. ಮತ್ತು ವಿಡಿಯೋ ಹೆಂಗಾಕೈತಿ ಅಂಥೇಳಿ ಕಮೆಂಟ್, ಶೇರ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಾ ಈಗ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬು, ಮೊಬೈಲ್, ಕಂಪ್ಯೂಟರ್ ಕಡೆ ಇದರೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ, ಯಾವ ಊರಿಂದ ಯಾವ್ದ್ರಾಗಳಿಂದ ಅಂತೇಳಿ. ನೋಡಿರಿ ಈ ರೀತಿ ಸೆಂಟ್ರೊಳಗೆ ನಾನು ಕಟ್ ಮಾಡಿಕೊಂಡು ಇದನ್ನು ಬೇರೆ ಅದನ್ನು ಬೇರೆ ಮಾಡ್ಕೋತೀನಿ. ಇದ್ರೊಳಗೆ ನಮಗೆ 2 ಪರೋಟ ಆದವು. ಈಗ ಇದನ್ನು ರೋಲ್ ಮಾಡ್ಕೊಂಬಿಡೋಣ್ರಿ. ನೋಡಿರಿ ನಾ ತೋರ್ಸಾತೀನಿಲ್ಲ, ಈ ರೀತಿ ರೋಲ್ ಮಾಡ್ಕೊಂಬಿಡ್ರಿ. ಅಂದ್ರೆ ನಮಗೆ ಅದ್ರೊಳಗಿಂದ ಹೊರಗೆ ಬರೋದಿಲ್ಲ ರೀ, ಅದ್ರೊಳಗೆ ಇರ್ತೈತಿ. ಆಲೂಗಡ್ಡೆ ಎಲ್ಲ ತುಂಬಿ ಮಾಡಿರ್ತೇವಲ್ಲ ನಾವು, ಅದು ಹೊರಗೆ ಬರೋದಿಲ್ಲ. ಈ ರೀತಿ ಅದ್ರೊಳಗೆ ಮಡ್ಚ್ಕೊಂಡ್ರೆ ನೋಡಿರಿ ಎಷ್ಟು ಚಂದ ಕಾಣಿಸ್ತವಲ್ಲ. ಮಕ್ಕಳಿಗೂ ಬೆಳಗ್ಗೆ ಹೊತ್ತಿನಾಗ ಫಟಾಫಟ್ ಅಂತೆ 10 ನಿಮಿಷದಾಗ ಮಾಡ್ಬೋದು. ಮತ್ತು ಆಫೀಸ್ ಬಾಕ್ಸಿಗೂ ಭಾಳ ಚಲೋ ಅನ್ನಿಸ್ತೈತಿ ಇದು. ಬರೀ ಚಪಾತಿ ತಿಂದು ಬೇಜಾರಾಗಿರ್ತೈತಿ, ಈ ರೀತಿ ಪರೋಟ ಮಾಡ್ಕೊರಿ, ಹೊಸ ರುಚಿ ಐತ್ರಿ. ಮತ್ತು ನೀವೆಲ್ಲರೂ ಖಂಡಿತ ಇಷ್ಟಪಡ್ತೀರಿ. ಮನೆಯೊಳಗೆ ಎಲ್ಲರೂ ಮಾಡಿಕೊಟ್ರೆ ಒಂದು ತಿನ್ನೋರು 2-3 ತಿಂತಾರೆ ನೋಡಿರಿ ಖಂಡಿತ. ಇದಕ್ಕೇನಿಲ್ಲ ರೀ, ನಾವೆಲ್ಲ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಸಾಸ್ ಅಥವಾ ಗ್ರೀನ್ ಚಟ್ನಿ ಹಚ್ಕೊಂಡು ತಿನ್ಬೋದು ರೀ ಇದನ್ನ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ ಇದು, ಅಷ್ಟು ಇಷ್ಟಪಡ್ತಾರೆ ರೀ ಮಕ್ಕಳು. ಈಗ ಇದ್ರ ರೀತಿ ರೋಲ್ ಮಾಡಿದ್ವಲ್ಲ, ಸ್ವಲ್ಪ ಗೋಧಿ ಹಿಟ್ಟು ಕೆಳಗೆ ಮ್ಯಾಲೆ ಹಾಕ್ಕೊಂಡು ಹಗುರವಾಗಿ ಲಟ್ಟಿಸ್ರಿ, ಒತ್ತಿ ಲಟ್ಸಕ್ಕೆ ಹೋಗ್ಬೇಡ್ರಿ. ಈ ರೀತಿ ನಾ ಲಟ್ಸಾತೀನಿಲ್ಲ, ಈ ರೀತಿ ಹಗುರವಾಗಿ ಅದ್ರ ಮ್ಯಾಗ ಲತ್ತಿವ್ನಿ ಇಟ್ಟು ಸ್ವಲ್ಪ ಹಿಂಗೆ ಈ ರೀತಿ ರೋಲ್ ಮಾಡಿರಿ ಅಷ್ಟು ಸಾಕು. ಇಲ್ಲಾಂದ್ರೆ ನಾವು ಆಲೂಗಡ್ಡೆ ತುಂಬಿರ್ತೀವಲ್ಲ ಅದೆಲ್ಲ ಹೊರಗೆ ಬಂದುಬಿಡ್ತೈತಿ. ನೋಡಿರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತಾಗೈತಿ, ಒಂದು ಸ್ವಲ್ಪನೂ ಹಾಳಾಗಿಲ್ಲ. ಮತ್ತು ರುಚಿನೂ ಬಾಯೊಳಗೆ ಅಷ್ಟೇ ಐತಿ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗೈತೆ ರೀ. ಈಗ ಎರಡೂ ನಾವು ಮಾಡ್ಕೊಂಬಂದೆ ಪರೋಟ. ಈ ಕಡೆ ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈಗ ಪರೋಟ ಲಟ್ಟಿಸಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ. ಇದೊಂದು ಸ್ವಲ್ಪ ತನ ಆದ್ಮ್ಯಾಗ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ್ರಿ. ಈಗಿದ ಒಂದು ಸೈಡೆ ಬೇಂತು, ಇನ್ನೊಂದು ಕಡೆ ಇದನ್ನು ಹೊಳ್ಳಿ ಸಾಕೊಂಡೇನು ನೋಡಿರಿ. ಹೊಳ್ಳಗೆ ಸಾಕೊಂಡು ಇನ್ನೊಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೊಂಡ್ಬಿಡೋಣ್ರಿ. ಆಲೂಗಡ್ಡೆ ಹಸಿದು ಹಾಕಿದ್ರಿಂದ ನಾವು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಭಾಳ ಹೊತ್ತನ ಬೇಯಿಸ್ಕೋಬೇಕಾಗತ್ತೆ ರೀ ಇದನ್ನು. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿರ್ತಾವ್ರಿ ಇವು, ಮತ್ತು ಅಷ್ಟು ರುಚಿನೂ ಹಂಗೆ ಇರ್ತಾವೆ ನೋಡಿರಿ. ಹಸಿ ಆಲೂಗಡ್ಡೆ ಹಾಕಿದ್ರಿಂದ ನಾವು ಹಂಚ ಮೇಲೆ ಬೇಯಿಸ್ತೇವಲ್ಲ, ಕುರುಮ್ ಅಂತಿರ್ತೈತಿ ಇದು ಪರೋಟ ನಮಗೆ. ಈ ರೀತಿ ಪರೋಟದ ಆಲೂಗಡ್ಡೆ ಹೊರಗೆ ಬಂತಂದ್ರೆ ಯೋಚನೆ ಮಾಡೋಕೆ ಹೋಗ್ಬಿಟ್ರೆ ಅದ ಪರೋಟ ನಮಗೆ ಭಾರಿ ರುಚಿಯಾಗಿರ್ತೈತಿ ರೀ. ಯಾಕಂದ್ರೆ ಆಲೂಗಡ್ಡೆ ಕ್ರಿಸ್ಪಿಯಾಗಿ ಆಗಿರ್ತಾವೆ ಅದ್ರಾಗಿಂದ. ನೋಡಿರಿ ಎಷ್ಟು ಚಂದ ಕಾಣತ್ತೈತಲ್ಲ, ಮಸ್ತ್ ಕಾಣತ್ತೈತಿ. ಆ ಕಡೆ ಈ ಕಡೆ ಒಂದು 2 ಸತಿ ಹೊಳ್ಳಿ ಸಾಕೊಂಡು ಬೇಯಿಸ್ಕೊಂಡು ತೊಗೊಂಬಂದೆ ನೋಡಿರಿ. ನಾನೀಗ ಸರ್ವ್ ಮಾಡತ್ತೀನಿ. 2 ಪರೋಟನ ಮಾಡ್ಕೊಂಡು ಬಂದೇನಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವು, ಮೆತ್ತಗಾಗ್ಯಾವು. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಹರಿದು ತೋರಿಸ್ತೇನೆ ನಿಮಗೆ ಎಷ್ಟು ಚಲೋ ಆಗ್ಯಾವಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.